ನಿನ್ನೆ ಅಧಿವೇಶನದ ಅಂತಿಮ ದಿನ ಸನ್ಮಾನ್ಯ ಹಿರಿಯ ಶಾಸಕರಾದಂಥ ಶಿವಲಿಂಗೇಗೌಡರು ಮಾತಾಡುವಂಥ ಸಂದರ್ಭ ನಾವೆಲ್ಲ ಕೂಡ ವಿರೋಧ ಪಕ್ಷದವ್ರ ಬಾವಿಯಲ್ಲಿದ್ವಿ. ನಮ್ಮ ಸಹಜವಾಗಿ ನಾವು ವಿರೋಧ ಮಾಡೋವಂಥದ್ದು ಟೀಕೆ ಮಾಡೋವಂಥದ್ದು ನಾವು ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ಟೀಕೆ ಟಿಪ್ಪಣಿಗಳು ಕೂಗಾಟಗಳು ನಡೆದಾಗ ತಾಳ್ಮೆಯನ್ನು ಕಳೆದುಕೊಂಡಂಥ ಶಿವಲಿಂಗೇಗೌಡರು ಅತ್ಯಂತ ಕೆಟ್ಟ ಪದಗಳನ್ನು ಆರ್ ಎಸ್ ಎಸ್ಸು ನಾಯಿಗಳು ನೀವು ಏನು ಹಿಂಗೆ ಕುಣಿತಾ ಇದ್ದೀರಿ, ನೀವೆಲ್ಲ ಕೋತಿಗಳ ಥರ ಕುಣಿತಾ ಇದ್ದೀರಿ ಅಂಥೇಳಿ ನಮ್ಮ ಶರಣು ಸಾಲ್ಗಾರ್ ಅವರ ಶ್ರೀಮತಿಯವರು ತಹಸೀಲ್ದಾರರು ಆ ಹೆಂಡ್ತಿನ ತಹಸೀಲ್ದಾರ್ ಮಾಡಿ ಅಲ್ಲೆಲ್ಲ ದುಡ್ಡು ಹೊಡಿತಾ ಇದ್ದೀಯ ಅಂಥೇಳಿ ಒಂಥರ ಹುಚ್ಚಿಡ್ದ ರೀತಿಯಲ್ಲಿ ಬಹುಶಃ ಅವರಿಗೆ ಮಾನಸಿಕ ಸ್ಥೀಮಿತವನ್ನು ಕಳ್ಕೊಂಡಿದ್ರು ಅಂತ ಕಾಣ್ತದೆ. ನಮಗೂ ಕೂಡ ಅಲ್ಲಿ ಬಾವಿಯಲ್ಲಿದ್ದಾಗ ಗೊತ್ತಾಗಿಲ್ಲ ಅದು ಏನಾಯಿತು ಅಂಥೇಳಿ. ಮಧ್ಯಾಹ್ನ ಲಂಚ್ಗೆ ಬಿಟ್ಟಾಗ ನಾವು ಮಾಧ್ಯಮದಲ್ಲಿ ಅವೆಲ್ಲ ನೋಡಿದಾಗ ಗೊತ್ತಾಗಿ ಮತ್ತೆ ಮಧ್ಯಾಹ್ನದ ಮೇಲೆ ನಾವು ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡಿದ್ವಿ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಕೊನೆಗೆ ಕ್ಷಮಾಪಣೆಯನ್ನು ಕೇಳೋಕ್ಕೆ ಸಿದ್ಧವಾಗಿದ್ದರೂ ಕೂಡ ನಾವು ಹೇಳಿದ್ವಿ ಇಲ್ಲ, ಕ್ಷಮಾಪಣೆ ಕೇಳೋದು ಬೇಡ, ಯಾಕಂದರೆ ಎಲ್ಲ ಕಡೆ ಹೊರಟೋಗೈತೆ ಇದೆಲ್ಲ ಕೂಡ. ನೀವು ಸಾಮಾನ್ಯ ಸಭಾಧ್ಯಕ್ಷರು ನೀವು ಆವಾಗಲೇ ಕಡದಿಂದ ತೆಗಿಸ್ಬೇಕಾಯಿತು. ನೀವು ನಕ್ಕೊಂಡು ಇದನ್ನು ಎಲ್ಲ ಕೇಳ್ಕೊಂಡು ಈ ಥರ ಬಿಟ್ಟಿದ್ದೀರಿ, ಮುಂದೆ ನಮಗೂ ಕೂಡ ಈ ಥರ ಮಾತಾಡೋದಕ್ಕೆ ಬರ್ತದೆ ನಮಗೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ ಸರ್? ನೈತಿಕತೆ ಏನಿಲ್ಲ. JDS ಅಲ್ಲಿದ್ದಾಗ RSS ಚೆನ್ನಾಗಿರ್ತದೆ, BJPಯಲ್ಲಿದ್ದಾಗ RSS ಚೆನ್ನಾಗಿರ್ತದೆ. ಕಾಂಗ್ರೆಸ್ಗೆ ಹೋದ ತಕ್ಷಣ RSS ಬೈದರೆ ಇವ್ರು ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡವ್ರೆ. ನಾನು ಹೇಳಿದೆ ನೀನು ಮಂತ್ರಿ ಆಗಿಬಿಟ್ಟು ಬಾ, ಆಮೇಲೆ ನಿಮ್ಗೆ ಐತೆ ಅಂತಲೂ ಕೂಡ ಹೇಳಿದ್ದೀವಿ. ಅಂದರೆ ಈ ಥರ ಮಂತ್ರಿ ಸ್ಥಾನಕ್ಕೋಸ್ಕರ ಕಾಂಗ್ರೆಸ್ಸಲ್ಲಿ RSSನ ಬೈದರೆ, ಈಗ ಪ್ರಿಯಾಂಕಾ ಖರ್ಗೆನೂ ಅಷ್ಟೇ ಬರೀ RSSನ ಬೈತಾರೆ. ಬೈದರೆ ಅವ್ರಿಗೇನೋ ಒಳ್ಳೆ ಸ್ಥಾನ ಸಿಗ್ತದೆ, ರಾಹುಲ್ ಗಾಂಧಿಯವ್ರಿಗೂ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ನೀವು RSSಸು ಯಾವುದೇ ಸದ್ದು ಗದ್ದಲೆ ಇಲ್ಲದೆ ಕೆಲಸ ಮಾಡ್ಕೊಂಡಿರ್ತಾರೆ. ಒಂದು ಸರಿ ಕೆಣಕಿದ್ರೆ ಅಂತ ಹೇಳಿದ್ರೆ ಮುಂದಿನ ನಿಮ್ಮ ಭವಿಷ್ಯ ಮಂಕ ಆಗ್ತದೆ. ಅದನ್ನು ಅವ್ರ ಪಾಡಿಗೆ ಅವ್ನು ಬಿಡೋದು ಒಳ್ಳೇದತ್ಲ ಕಡೆಗೆ ಯಾವುದನ್ನ ಲಿಂಕ್ ಮಾಡೋಂಥದ್ದಿದೆ. ಮುಂದಿನ ದಿನಗಳಲ್ಲಿ ನಾವೇನು ಶಿವಲಿಂಗೇಗೌಡರನ್ನ ಅಧಿವೇಶನದಲ್ಲಿ ಅಷ್ಟು ಸುಲಭವಾಗಿ ಮಾತಾಡೋಕ್ಕೆ ಬಿಡೋಲ್ಲ, ನಾವಂತೂ ತೀರ್ಮಾನ ಮಾಡಿದ್ದೀವಿ. ಸನ್ಮಾನ್ಯ ಹಿರಿಯ ಶಾಸಕರಾದಂಥ ಶಿವಲಿಂಗೇಗೌಡರು ಮಾತಾಡುವಂಥ ಸಂದರ್ಭ ನಾವೆಲ್ಲ ಕೂಡ ವಿರೋಧ ಪಕ್ಷದವ್ರ ಬಾವಿಯಲ್ಲಿದ್ವಿ. ನಮ್ಮ ಸಹಜವಾಗಿ ನಾವು ವಿರೋಧ ಮಾಡೋವಂಥದ್ದು ಟೀಕೆ ಮಾಡೋವಂಥದ್ದು ನಾವು ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ಟೀಕೆ ಟಿಪ್ಪಣಿಗಳು ಕೂಗಾಟಗಳು ನಡೆದಾಗ ತಾಳ್ಮೆಯನ್ನು ಕಳೆದುಕೊಂಡಂಥ ಶಿವಲಿಂಗೇಗೌಡರು ಅತ್ಯಂತ ಕೆಟ್ಟ ಪದಗಳನ್ನು RSS ನಾಯಿಗಳು ನೀವು ಏನು ಹಿಂಗೆ ಕುಣಿತಾ ಇದ್ದೀರಿ, ನೀವೆಲ್ಲ ಕೋತಿಗಳ ಥರ ಕುಣಿತಾ ಇದ್ದೀರಿ ಅಂಥೇಳಿ ನಮ್ಮ ಶರಣು ಸಾಲ್ಗಾರ್ ಅವರ ಶ್ರೀಮತಿಯವರು ತಹಸೀಲ್ದಾರರು ಆ ಹೆಂಡ್ತಿನ ತಹಸೀಲ್ದಾರ್ ಮಾಡಿ ಅಲ್ಲೆಲ್ಲ ದುಡ್ಡು ಹೊಡಿತಾ ಇದ್ದೀಯ ಅಂಥೇಳಿ ಒಂಥರ ಹುಚ್ಚಿಡ್ದ ರೀತಿಯಲ್ಲಿ ಬಹುಶಃ ಅವರಿಗೆ ಮಾನಸಿಕ ಸ್ಥೀಮಿತವನ್ನು ಕಳ್ಕೊಂಡಿದ್ರು ಅಂತ ಕಾಣ್ತದೆ. ನಮಗೂ ಕೂಡ ಅಲ್ಲಿ ಬಾವಿಯಲ್ಲಿದ್ದಾಗ ಗೊತ್ತಾಗಿಲ್ಲ ಅದು ಏನಾಯಿತು ಅಂಥೇಳಿ. ಮಧ್ಯಾಹ್ನ ಲಂಚ್ಗೆ ಬಿಟ್ಟಾಗ ನಾವು ಮಾಧ್ಯಮದಲ್ಲಿ ಅವೆಲ್ಲ ನೋಡಿದಾಗ ಗೊತ್ತಾಗಿ ಮತ್ತೆ ಮಧ್ಯಾಹ್ನದ ಮೇಲೆ ನಾವು ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡಿದ್ವಿ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಕೊನೆಗೆ ಕ್ಷಮಾಪಣೆಯನ್ನು ಕೇಳೋಕ್ಕೆ ಸಿದ್ಧವಾಗಿದ್ದರೂ ಕೂಡ ನಾವು ಹೇಳಿದ್ವಿ ಇಲ್ಲ, ಕ್ಷಮಾಪಣೆ ಕೇಳೋದು ಬೇಡ, ಯಾಕಂದರೆ ಎಲ್ಲ ಕಡೆ ಹೊರಟೋಗೈತೆ ಇದೆಲ್ಲ ಕೂಡ. ನೀವು ಸಾಮಾನ್ಯ ಸಭಾಧ್ಯಕ್ಷರು ನೀವು ಆವಾಗಲೇ ಕಡದಿಂದ ತೆಗಿಸ್ಬೇಕಾಯಿತು. ನೀವು ನಕ್ಕೊಂಡು ಇದನ್ನು ಎಲ್ಲ ಕೇಳ್ಕೊಂಡು ಈ ಥರ ಬಿಟ್ಟಿದ್ದೀರಿ, ಮುಂದೆ ನಮಗೂ ಕೂಡ ಈ ಥರ ಮಾತಾಡೋದಕ್ಕೆ ಬರ್ತದೆ ನಮಗೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. RSS ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ ಸರ್? ನೈತಿಕತೆ ಏನಿಲ್ಲ. JDS ಅಲ್ಲಿದ್ದಾಗ RSS ಚೆನ್ನಾಗಿರ್ತದೆ, BJPಯಲ್ಲಿದ್ದಾಗ RSS ಚೆನ್ನಾಗಿರ್ತದೆ. ಕಾಂಗ್ರೆಸ್ಗೆ ಹೋದ ತಕ್ಷಣ RSS ಬೈದರೆ ಇವ್ರು ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡವ್ರೆ. ನಾನು ಹೇಳಿದೆ ನೀನು ಮಂತ್ರಿ ಆಗಿಬಿಟ್ಟು ಬಾ, ಆಮೇಲೆ ನಿಮ್ಗೆ ಐತೆ ಅಂತಲೂ ಕೂಡ ಹೇಳಿದ್ದೀವಿ. ಅಂದರೆ ಈ ಥರ ಮಂತ್ರಿ ಸ್ಥಾನಕ್ಕೋಸ್ಕರ ಕಾಂಗ್ರೆಸ್ಸಲ್ಲಿ RSSನ ಬೈದರೆ, ಈಗ ಪ್ರಿಯಾಂಕಾ ಖರ್ಗೆನೂ ಅಷ್ಟೇ ಬರೀ RSSನ ಬೈತಾರೆ. ಬೈದರೆ ಅವ್ರಿಗೇನೋ ಒಳ್ಳೆ ಸ್ಥಾನ ಸಿಗ್ತದೆ, ರಾಹುಲ್ ಗಾಂಧಿಯವ್ರಿಗೂ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ನೀವು RSSಸು ಯಾವುದೇ ಸದ್ದು ಗದ್ದಲೆ ಇಲ್ಲದೆ ಕೆಲಸ ಮಾಡ್ಕೊಂಡಿರ್ತಾರೆ. ಒಂದು ಸರಿ ಕೆಣಕಿದ್ರೆ ಅಂತ ಹೇಳಿದ್ರೆ ಮುಂದಿನ ನಿಮ್ಮ ಭವಿಷ್ಯ ಮಂಕ ಆಗ್ತದೆ. ಅದನ್ನು ಅವ್ರ ಪಾಡಿಗೆ ಅವ್ನು ಬಿಡೋದು ಒಳ್ಳೇದತ್ಲ ಕಡೆಗೆ ಯಾವುದನ್ನ ಲಿಂಕ್ ಮಾಡೋಂಥದ್ದಿದೆ. ಮುಂದಿನ ದಿನಗಳಲ್ಲಿ ನಾವೇನು ಶಿವಲಿಂಗೇಗೌಡರನ್ನ ಅಧಿವೇಶನದಲ್ಲಿ ಅಷ್ಟು ಸುಲಭವಾಗಿ ಮಾತಾಡೋಕ್ಕೆ ಬಿಡೋಲ್ಲ, ನಾವಂತೂ ತೀರ್ಮಾನ ಮಾಡಿದ್ದೀವಿ.